ಈಗಾಗಲೇ ಜೀವಿಗಳ ವರ್ಗೀಕರಣದಲ್ಲಿ ಜೀವಿಗಳ 5 ಸಾಮ್ರಾಜ್ಯಗಳು ಅದರ ಲಕ್ಷಣಗಳನ್ನು ತಿಳಿದುಕೊಂಡಿದ್ದೇವೆ. ಇವತ್ತು ಜೀವಿಗಳಲ್ಲಿ ಮತ್ತೊಂದು 5 ಸಾಮ್ರಾಜ್ಯಗಳಲ್ಲಿಯೇ ಪ್ರಮುಖವಾದಂತಹ ಸಾಮ್ರಾಜ್ಯ ಅದು ಸಸ್ಯ ಸಾಮ್ರಾಜ್ಯ. ಆ ಸಸ್ಯ ಸಾಮ್ರಾಜ್ಯದ ಬಗ್ಗೆ ಇವತ್ತಿನ ದಿನದಲ್ಲಿ ತಿಳಿದುಕೊಳ್ಳೋಣ. ಸಸ್ಯ ಸಾಮ್ರಾಜ್ಯದ ಪ್ರಮುಖ ಲಕ್ಷಣ ಅಂತಂದಾಗ ಇದು ಯೂಕ್ಯಾರಿಯೋಟಿಕ್ ಬಹುಕೋಶೀಯ ಜೀವಿ. ಎಲೆಗಳಲ್ಲಿ ಪತ್ರಹರಿತನ್ನು ಹೊಂದಿದ್ದು, ಕ್ಲೋರೋಫಿಲ್ ಅನ್ನು ಹೊಂದಿದ್ದು, ದ್ವಿತೀಯ ಸಾಮರ್ಥ್ಯವನ್ನ ಪಡೆದುಕೊಂಡದ, ದ್ವಿತೀಯ ಸಂಶ್ಲೇಷಣೆಯನ್ನು ನಡೆಸ್ತದ. ಈ ದ್ವಿತೀಯ ಸಂಶ್ಲೇಷಣೆಯ ಕ್ರಿಯೆಯ ಮೂಲಕ ಸೌರಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುವಂತಹ ಸಾಮರ್ಥ್ಯ ಇರುವಂಥದ್ದು 5 ಜೀವಿ ಸಾಮ್ರಾಜ್ಯಗಳಲ್ಲಿ ಸಸ್ಯ ಸಾಮ್ರಾಜ್ಯಕ್ಕೆ ಮಾತ್ರ. ಇದು ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳೋದ್ರಿಂದ ಈ ಒಂದು ಸಾಮ್ರಾಜ್ಯಗಳಲ್ಲಿರುವಂತಹ ಜೀವಿಗಳನ್ನ ಸ್ವಪೋಷಕ ಜೀವಿಗಳು ಅಂತ ಕರಿತೀವಿ. ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಕಾರಣದಿಂದಾಗಿ ಇವುಗಳೆಲ್ಲವೂ ಏನಾಗ್ಯಾವ? ಸ್ವಪೋಷಕ ಜೀವಿಗಳಾಗ್ಯಾವ. ಸ್ವಪೋಷಕ ಜೀವಿಗಳಾದ ಈ ಸಸ್ಯ ಸಾಮ್ರಾಜ್ಯದ ಜೀವಿಗಳನ್ನ ಆಹಾರ ಸರಪಳಿಯ ಮೊದಲನೆಯ ಪೋಷಣ ಸ್ತರದಲ್ಲಿ ಇರಿಸ್ತಾರೆ. ಇನ್ನು ಸಸ್ಯ ಸಾಮ್ರಾಜ್ಯದ ವರ್ಗೀಕರಣವನ್ನ ನೋಡಿದಾಗ 2-3 ರೀತಿಯ ವರ್ಗೀಕರಣವನ್ನ ನೋಡ್ತೀವಿ. ಮೊದಲನೆಯ ವರ್ಗೀಕರಣದಲ್ಲಿ ಬೀಜಗಳನ್ನ ಹೊಂದಿರುವಂತಹ ಜೀವಿಗಳು ಮತ್ತು ಬೀಜಗಳನ್ನ ಹೊಂದಿರದೇ ಇರುವಂತಹ ಜೀವಿಗಳು. ಇಲ್ಲಿ ಬೀಜಗಳನ್ನ ಹೊಂದಿರುವ ಜೀವಿಗಳು ಯಾವುದು ಬರ್ತಾವಂದ್ರೆ ಅವಕ್ಕೆ ಫೆನೆರೋಗ್ಯಾಮ್ಸ್ ಅಂತ ಕರಿತೀವಿ. ಆ ಫಿನೆರೋಗ್ಯಾಮ್ಸ್ ಅಲ್ಲಿ ಅನಾವೃತ್ತ ಬೀಜ ಸಸ್ಯಗಳು ಮತ್ತು ಆವೃತ್ತ ಬೀಜ ಸಸ್ಯಗಳು ಬರ್ತಾವ. ಫಿನೆರೋಗ್ಯಾಮ್ಸ್ ಅಲ್ಲಿ ಬರುವಂತದ್ದು ಆವೃತ್ತ ಬೀಜ ಸಸ್ಯ ಮತ್ತು ಅನಾವೃತ್ತ ಬೀಜ ಸಸ್ಯಗಳು ಫಿನೆರೋಗ್ಯಾಮ್ಸ್ ಅಲ್ಲಿ ಬರ್ತಾವ. ಕ್ರಿಪ್ಟೋಗ್ಯಾಮ್ಸ್ ಅಂತಂದಾಗ ಇದು ಬೀಜಗಳನ್ನ ಹೊಂದಿರದೇ ಇರುವಂತಹ ಸಸ್ಯ ಸಾಮ್ರಾಜ್ಯ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಬೀಜ ಅಂತಂದಾಗ ಯಾವ ಒಂದು ಸಸ್ಯಗಳ ಜೈಗೋಟ್ ಅಥವಾ ಭ್ರೂಣ ಬಿರುಸಾದ ಹೊದಿಕೆಯನ್ನ ಹೊದ್ಕೊಂಡು ಅದು ಬೀಜ ಅಂತ ರಚನೆ ಆಗ್ತದೆ. ಎಲ್ಲ ಗುಂಪಿನ ಸಸ್ಯಗಳಲ್ಲಿ ದ್ವಿಗುಣಿತ ಸಂಖ್ಯೆಯ ಕ್ರೋಮೋಸೋಮ್ ಹೊಂದಿರುವ ಬೀಜಾಣುಜನಕ ಇದ್ದೇ ಇರ್ತದೆ. ಅದನ್ನ ನಾವು ಜೈಗೋಟ್ ಅಂತ ಕರಿತೀವಿ. ಯಾವ ಜೈಗೋಟಿಗೆ ಹೊರಪೊರೆ ಆವರಿಸಲ್ಪಟ್ಟಿರ್ತದ ಅದನ್ನೇನಂತ ಕರಿತೀವಿ? ಬೀಜ ಅಂತ ಕರಿತೀವಿ. ಆ ಬೀಜವನ್ನ ಹೊಂದಿರುವ ಸಸ್ಯಗಳು 2 ಗುಂಪು. ಒಂದು ಅನಾವೃತ್ತ ಬೀಜ ಸಸ್ಯ, ಇನ್ನೊಂದು ಆವೃತ್ತ ಬೀಜ ಸಸ್ಯ. ಇನ್ನು ಬೀಜಗಳನ್ನು ಉತ್ಪತ್ತಿ ಮಾಡದೇ ಇರುವಂತಹ ಸಸ್ಯ ಸಾಮ್ರಾಜ್ಯದಲ್ಲಿ ಮತ್ತೆ ಬಹುಕೋಶೀಯ ಶೈವಲ, ಹಾವಸಿ ಸಸ್ಯ ಮತ್ತು ಪುಚ್ಚ ಸಸ್ಯ ಯಾವ್ದು ಬರ್ತದಿಲ್ಲ? ಬಹುಕೋಶೀಯ ಶೈವಲ, ಹಾವಸಿ ಸಸ್ಯ, ಪುಷ್ಯ ಸಸ್ಯಗಳು ಕ್ರಿಪ್ಟೋಗ್ಯಾಮ್ಸ್ ಅಲ್ಲಿ ಬರ್ತಾವ. ಬೀಜಗಳನ್ನ ಹೊಂದಿರದೇ ಇರುವಂತಹ ಸಸ್ಯಗಳು. ಇನ್ನು 2ನೇ ವಿಧದ ವರ್ಗೀಕರಣದಲ್ಲಿ ಏನ್ ಮಾಡ್ತೀವಿ? ಯಾವ ಸಸ್ಯ ಸಾಮ್ರಾಜ್ಯದಲ್ಲಿ ಬೇರು, ಕಾಂಡ, ಎಲೆ ಅನ್ನುವಂತಹ ಸ್ಪಷ್ಟವಾದ ಸಸ್ಯದ ಭಾಗಗಳು ಕಾಣಿಸ್ಕೊಳ್ತಾವ ಅದು ಒಂದು ಗುಂಪು. ಇನ್ನೊಂದು ಬೇರು, ಕಾಂಡ ಮತ್ತು ಎಲೆಯ ರಚನೆ ಇಲ್ಲದೆ ಇರುವಂತಹ ಗುಂಪು. ಬೇರು, ಕಾಂಡದ ರಚನೆ ಇಲ್ಲದೆ ಇರುವಂತಹ ಗುಂಪನ್ನ ಏನಂತ ಕರಿತೀವಿ? ಥೆಲೋಪಾಯ್ಡ್ಸ್ ಅಂತ ಕರಿತೀವಿ. ಈ ಥೆಲೋಪಾಯ್ಡ್ಸ್ ಅನ್ನುವಂಥದ್ರಲ್ಲಿ 2 ಗುಂಪು ಬರ್ತದ. ಒಂದು ಬಹುಕೋಶೀಯ ಶೈವಲ ಬರ್ತದ, ಇನ್ನೊಂದು ಹಾವಸಿ ಸಸ್ಯ ಬರ್ತದ. ಈ 2 ಗುಂಪುಗಳಲ್ಲಿ ಎಲ್ಲಿ ಬರ್ತಾವ? ಥೆಲೋಪಾಯ್ಡ್ಸ್ ಅಲ್ಲಿ ಬರ್ತಾವ. ಥೆಲೋಪಾಯ್ಡ್ಸ ಅಥವಾ ಥೆಲೋಪಾಯ್ಡ್ಸ್ ಅಲ್ಲದೆ ಇರುವಂತಹ ಜೀವಿಗಳಲ್ಲಿ ಪುಚ್ಚ ಸಸ್ಯ, ಅನಾವೃತ್ತ ಬೀಜ ಸಸ್ಯ ಮತ್ತು ಆವೃತ್ತ ಬೀಜ ಸಸ್ಯಗಳು ಬರ್ತಾವ. ಇನ್ನು 3ನೇ ವಿಧದ ವರ್ಗೀಕರಣದಲ್ಲಿ ಯಾವ ಸಸ್ಯಗಳಲ್ಲಿ ಆಹಾರ ಮತ್ತು ನೀರನ್ನ ಸರಬರಾಜು ಮಾಡ್ಲಿಕ್ಕೆ ವಾಹಕ ಅಂಗಾಂಶಗಳದಾವ ಅದನ್ನ ಒಂದು ಗುಂಪು ಮಾಡ್ತೀವಿ. ಅವುಗಳನ್ನ ಏನಂತ ಕರಿತೀವಿ? ಟ್ರಾಕಿಯೋಫೈಟಾ ಅಂತ ಕರಿತೀವಿ. ಯಾವ ಸಸ್ಯ ಸಾಮ್ರಾಜ್ಯದಲ್ಲಿ ಏನಿರ್ಬೇಕು? ಜೈಲಮ್ ಮತ್ತು ಫ್ಲೋಯಮ್, ನೀರು ಮತ್ತು ಆಹಾರವನ್ನ ಸರಬರಾಜು ಮಾಡುವಂತಹ ಅಂಗಾಂಶಗಳಿರ್ಬೇಕು. ಅಂತಹ ಅಂಗಾಂಶಗಳಿರುವಂತದ್ದೆಲ್ಲಾನು ಟ್ರಾಕಿಯೋಫೈಟಾ ಅಂತ ಕರಿತೀವಿ. ಟ್ರಾಕಿಯೋಫೈಟಾ ಗುಂಪಿನಲ್ಲಿ ಪುಚ್ಚ ಸಸ್ಯ, ಅನಾವೃತ್ತ ಬೀಜ ಸಸ್ಯ ಮತ್ತು ಆವೃತ್ತ ಬೀಜ ಸಸ್ಯಗಳು ಬರ್ತಾವೆ. ಇನ್ನು ಟ್ರಾಕಿಯೋಫೈಟಾ ಅಂದರೆ ವಾಹಕ ಅಂಗಾಂಶವನ್ನ ಒಳಗೊಂಡಿರದೇ ಇರುವಂತಹ ಸಸ್ಯಗಳು. ಅವುಗಳು ಯಾವುದದಾವ? ಬಹುಕೋಶೀಯ ಶೈವಲ ಮತ್ತು ಹಾವಸಿ ಸಸ್ಯಗಳದಾವ. ಇದು ಸಸ್ಯ ಸಾಮ್ರಾಜ್ಯದ ವರ್ಗೀಕರಣ. ಈ ಸಸ್ಯ ಸಾಮ್ರಾಜ್ಯದ ವರ್ಗೀಕರಣವನ್ನ ತಿಳಿದುಕೊಳ್ಬೇಕಾದಾಗ ನಾವೊಂದೆರಡು ಶಬ್ದವನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಲಿಂಗಾನುಜನಕ ಸಂತತಿ, ಇನ್ನೊಂದು ಬೀಜಾನುಜನಕ ಸಂತತಿ. ಲಿಂಗಾನುಜನಕ ಸಂತತಿ ಅಂತಂದಾಗ ಸಸ್ಯದ ಪ್ರಧಾನ ಸಸ್ಯ
ಏಕಕೋಶೀಯ ಶೈವಲಗಳಿಂದ ಮಾಡಲ್ಪಟ್ಟಿರ್ತದ. ಅಂದ್ರ ಸಸ್ಯದ ಪ್ರಧಾನ ಸಸ್ಯ ಏನಾಗಿರ್ತದ, ದ್ವಿಗುಣಿತ ಕ್ರೋಮೋಸೋಮ್ಗಳ ಹೊರತಾಗಿ ಏಕಗುಣಿತ ಕ್ರೋಮೋಸೋಮ್ಗಳನ್ನ ಒಳಗೊಂಡಿರ್ತದ. ಅದನ್ನೇನಂತ ಕರಿತೀವಿ, ಎನ್ ಸೆಟ್ ಆಫ್ ಕ್ರೋಮೋಸೋಮ್ ಇತ್ತು ಅಂತಂದ್ರ ಅದನ್ನೇನಂತ ಕರಿತೀವಿ, ಲಿಂಗಾನುಜನಕ ಸಂತತಿ ಅಂತ ಕರಿತೀವಿ. ಇನ್ನು ಕ್ರೋಮೋಸೋಮ್ಗಳು ದ್ವಿಗುಣಿತ ಸಂತತಿಯಲ್ಲಿದ್ದಾಗ, ದ್ವಿಗುಣಿತ ಸೆಟ್ಟಲ್ಲಿದ್ದಾಗ, 2n ರೂಪದಲ್ಲಿ ಇದ್ದಾಗ, ಆ 2n ರೂಪದಲ್ಲಿ ಇದ್ದದಕ್ಕೇನಂತ ಕರಿತೀವಿ, ಬೀಜಾನುಜನಕ ಸಂತತಿ ಅಂತ ಕರಿತೀವಿ. ಕೆಲವು ಸಸ್ಯ ಸಾಮ್ರಾಜ್ಯದ ಗುಂಪುಗಳಲ್ಲಿ ಏಕಗುಣಿತ ಸಸ್ಯ ಪ್ರಧಾನವಾಗಿರ್ತದ, ಇನ್ನು ಕೆಲವು ಸಸ್ಯ ಸಾಮ್ರಾಜ್ಯಗಳಲ್ಲಿ ದ್ವಿಗುಣಿತ ಸಸ್ಯ ಪ್ರಧಾನವಾಗಿರ್ತದೆ. ಇಲ್ಲೇ ಬಹುಕೋಶೀಯ ಶೈವಲಗಳಲ್ಲಿ ಪ್ರಧಾನ ಸಸ್ಯ ಏಕಗುಣಿತ ಆಗಿರ್ತದ. ದ್ವಿಗುಣಿತ ಸಂತತಿ ಏನಾಗಿರ್ತದ, ಕೇವಲ ಜೈಗೋಟಕ್ಕ ಮಾತ್ರ ಸೀಮಿತ ಆಗಿರ್ತದ. ಅದಕ್ಕ ಜೈಗೋಟ್ ಇದು ಏಕಕೋಶೀಯ ಒಂದು ರಚನೆ. ಈ ಏಕಕೋಶೀಯ ರಚನೆ ದ್ವಿಗುಣಿತ ಕ್ರೋಮೋಸೋಮ್ ಅನ್ನು ಹೊಂದಿರುವಂತಹ ರಚನೆ ಇದರಲ್ಲಿ ಬಹುಕೋಶೀಯ ಶೈವಲಗಳಲ್ಲಿ. ಇನ್ನು ಹಾವಸೆ ಸಸ್ಯಗಳಲ್ಲಿ ಪ್ರಧಾನ ಸಸ್ಯ ಏಕಗುಣಿತ ಆಗಿರ್ತದ, ದ್ವಿಗುಣಿತ ಬೀಜಾನುಜನಕ ಇರ್ತದ. ಅದ ಬೀಜಾನುಜನಕ ಬಹುಕೋಶೀಯ ಆಗಿರ್ತದ. ಆ ಬಹುಕೋಶೀಯ ಬೀಜಾನುಜನಕ ಲಿಂಗಾನುಜನಕದ ಮೇಲೆ ಅವಲಂಬನೆಯಾಗಿರ್ತದ. ಎಲ್ಲಿದು, ಹಾವಸೆ ಸಸ್ಯಗಳಲ್ಲಿ ಬಹುಕೋಶೀಯ ಬೀಜಾನುಜನಕ ಲಿಂಗಾನುಜನಕದ ಮೇಲೆ ಅವಲಂಬಿತ ಆಗಿರ್ತದ. ಇನ್ನು ಪುಚ್ಚ ಸಸ್ಯಗಳಲ್ಲಿ ನೋಡ್ಬೇಕಾದಾಗ ಅಲ್ಲಿ ಪ್ರಧಾನ ಸಸ್ಯ ಯಾವುದದ, 2n ಸೆಟ್ ಬೀಜಾನುಜನಕ. ಆ ಬೀಜಾನುಜನಕ ಪ್ರಧಾನ ಸಸ್ಯ ಲಿಂಗಾನುಜನಕ ಸಂತತಿಯ ಇಲ್ಲಿನೂ ಕೂಡ ಬಹುಕೋಶೀಯ ಆಗ್ಯದ. ಅದು ಈ ಬಹುಕೋಶೀಯ ಲಿಂಗಾನುಜನಕ ಎದ್ರ ಮೇಲೆ ಅವಲಂಬನೆ ಆಗ್ಯದ, ಬೀಜಾನುಜನಕದ ಮೇಲೆ ಅವಲಂಬನೆ ಆಗ್ಯದ. ಇದನ್ನು ಪ್ರೋಥಾಲಸ್ ಅಂತ ಕರಿತೀವಿ. ಏಕಗುಣಿತ ಲಿಂಗಾನು ಸಂತತಿಯನ್ನ ಏನಂತ ಕರಿತೀವಿ, ಚಪ್ಪುಚ್ಚ ಸಸ್ಯಗಳಲ್ಲಿ ಪ್ರೋಥಾಲಸ್ ಅಂತ ಕರಿತೀವಿ. ಥಾಲಸಿಗೂ ಮತ್ತು ಪ್ರೋಥಾಲಸಿಗೂ ನಮ್ಗೆ ವ್ಯತ್ಯಾಸ ಗೊತ್ತಿರಬೇಕು. ಥಾಲಸ್ ಅನ್ನುವಂಥದ್ದು ಹಾವಸೆ ಮತ್ತು ಬಹುಕೋಶೀಯ ಜೀವಿಗಳ ಚಪ್ಪಟೆಯಾದ ದೇಹ ರಚನೆ. ಪ್ರೋಥಾಲಸ್ ಅನ್ನುವಂಥದ್ದು ಪುಚ್ಚ ಸಸ್ಯಗಳ ಲಿಂಗಾನುಜನಕ ಸಂತತಿ, ಅದು ಕೂಡ ಬಹುಕೋಶೀಯ ಆಗಿರ್ತದ. ಇಲ್ಲಿ ಇವೆರಡು ದ್ವಿಗುಣಿತ ಆಗಿರ್ತದ. ಥಾಲಸಲ್ಲಿ ದ್ವಿಗುಣಿತ ದೇಹ ರಚನೆ ಇರ್ತದ, ಪ್ರೋಥಾಲಸಲ್ಲಿ ಏಕಗುಣಿತ ದೇಹ ರಚನೆ ಇರ್ತದೆ. ಇನ್ನು ಬಹುಕೋಶೀಯ ಶೈವಲ್ಯಗಳನ್ನು ಪ್ರಾರಂಭಿಸೋಣ. ಈ ಬಹುಕೋಶೀಯ ಶೈವಲ್ಯಗಳಲ್ಲಿ ದೇಹ ರಚನೆಯನ್ನು ಈಗಾಗಲೇ ನೋಡಿದ್ವಿ, ಥಾಲಸ್ ಅಂತ ಕರಿತೀವಿ. ಇವುಗಳು ಕೂಡ ಏನಾಗ್ಯಾವ, ಸ್ವಪೋಷಕಗಳು. ಈಗಾಗಲೇ ಸಸ್ಯ ಸಾಮ್ರಾಜ್ಯದ ಪ್ರಮುಖ ಲಕ್ಷಣ ಸ್ವಪೋಷಣೆ. ಇನ್ನು ಹೆಚ್ಚು ಎಲ್ಲವೂ ಜಲವಾಸಿಗಳು. ಕೆಲವು ಪ್ರಭೇದಗಳು ತೇವಮಯವಾದಂತಹ ಹಸಿ ಮಣ್ಣಿನ ಮೇಲೆ ಬೆಳೀತವ. ಇದರಲ್ಲಿ ದೇಹದ ರಚನೆಯನ್ನು ನೋಡಿದಾಗ ಕೊಲೋನಿಯಲ್ ಫಾರ್ಮ್ ಅಂತ ಕರಿತೀವಿ. ಕೊಲೋನಿಯಲ್ ಅಂತಂದಾಗ ಜೀವಕೋಶಗಳು ಒಂದು ಗುಂಪಿನ ರೂಪದಲ್ಲಿ, ಒಂದೊಂದು ಪ್ರಧಾನ ಜೀವಕೋಶ ಒಂದೊಂದು ಜೀವಿ ಆಗಿರ್ತದ. ಈ ಎಲ್ಲ ಜೀವಿಗಳು ಏನಾಗಿರ್ತಾವ, ಒಂದಕ್ಕೊಂದು ಕನೆಕ್ಟೆಡ್ ಆಗಿ ಒಂದು ಗುಂಪಿನಲ್ಲಿ ಜೀವನವನ್ನು ನಡೆಸ್ತಾವ. ಇದನ್ನೇನಂತ ಕರಿತೀವಿ, ಕೊಲೋನಿಯಲ್ ಅಂತ ಕರಿತೀವಿ. ಇದು ಒಂದು ವಿಧದ ಆವಾಸ. ಇನ್ನು ಎಳೆಯಾಕಾರದಂತಂದಾಗ ಜೀವಕೋಶಗಳು ಒಂದರ ಮೇಲೆ ಒಂದು ಎಳೆಯನ್ನ ರಚನೆ ಮಾಡ್ಕೊಂಡಿರ್ತದೆ. ಇದು ಬಹುಕೋಶೀಯ ಶೈವಲದ ಒಂದು ರಚನೆಯಲ್ಲಿ ನಾವು ಯುಲೋಥ್ರಿಕ್ಸ್ ಅನ್ನ ನೋಡ್ತೀವಿ. ಎಕ್ಟೋಕಾರ್ಪಸ್ ಅನ್ನ, ಸರ್ಗ್ಯಾಸಮ್ ಇವೆಲ್ಲ ಏನಾಗಿರ್ತಾವ, ಎಳೆಯ ಆಕಾರದ ರಚನೆಯನ್ನ ಹೊಂದಿರ್ತಾವ. ಇನ್ನು ಬಹುಕೋಶೀಯ ಶೈವಲಗಳನ್ನ ಅವುಗಳಲ್ಲಿರುವಂತಹ ವರ್ಣಕಗಳ ಆಧಾರದ ಮೇಲೆ ಅವುಗಳನ್ನ 3 ಗುಂಪುಗಳಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ಹಸಿರು ಶೈವಲ, ಕಂದು ಶೈವಲ ಮತ್ತು ಕೆಂಪು ಶೈವಲ. ಈ ಹಸಿರು ಶೈವಲದಲ್ಲಿ ಕಂಡುಬರುವಂತಹ ವರ್ಣಕಗಳು ಕ್ಲೋರೋಫಿಲ್ ಎ ಮತ್ತು ಬಿ. ಕಂದು ಶೈವಲದಲ್ಲಿ ಜಾಂಥೋಫಿಲ್ ಅಂತ ಕರಿತೀವಿ, ಕೆರೋಟಿನಾಯ್ಡ್ ಮತ್ತು ಜಾಂಥೋಫಿಲ್. ನಂತರ ಕೆಂಪು ಶೈವಲದಲ್ಲಿ ಪೈಕೋಎರಿಥಿನ್ ಮತ್ತು ಪೈಕೋಸೈನಿನ್ ಅಂತ ನೋಡ್ತೀವಿ. ಪ್ರಧಾನವಾದ ಲಕ್ಷಣ ಇಲ್ಲೇ ವರ್ಣಕಗಳೇ ಆಗಿರ್ತದೆ. ಸಸ್ಯಗಳಲ್ಲಿ, ಯಾವ ಸಸ್ಯಗಳಲ್ಲಿ, ಹಾವಸೆ ಸಸ್ಯಗಳ ಪ್ರಮುಖ ಲಕ್ಷಣ, ಬಹುಕೋಶೀಯ ಶೈವಲ್ಯಗಳ ಪ್ರಮುಖ ಲಕ್ಷಣ ಅವುಗಳಲ್ಲಿ ಕಂಡುಬರುವಂತಹ ಈ ವರ್ಣಕಗಳು. ಈ ವರ್ಣಕಗಳ ಆಧಾರದ ಮೇಲೆ ನಾವು ಬಹುಕೋಶೀಯ ಶೈವಲ್ಯಗಳನ್ನು 3 ಗುಂಪುಗಳಲ್ಲಿ ಅಭ್ಯಾಸ ಮಾಡ್ತೀವಿ. ಇದರ ಜೊತೆಗೆ ಬಹುಕೋಶೀಯ ಶೈವಲದಲ್ಲಿ ಹಸಿರು ಶೈವಲದ ಕೋಶ ಭಿತ್ತಿ ಸೆಲ್ಯುಲೋಸ್ ಇಂದ ಮಾಡಲ್ಪಟ್ಟದ.
ಇಲ್ಲಿ ಸೆಲ್ಯುಲೋಸ್ ಮತ್ತು ಅಲ್ಸಿನ್ ಅನ್ನುವಂಥ ಮತ್ತೊಂದು ವಸ್ತು, ಅಂಟಂತಾದ ವಸ್ತು, ಜೀವಿಯ ಹೊರಗಡೆಯಿಂದ ಸ್ರವಿಕೆಯಾಗಲ್ಪಟ್ಟಂಥದ್ದು, ಆವರಿಸಿರುವಂಥದ್ದು ಅಲ್ಸಿನ್. ಇನ್ನು ಕೆಂಪು ಶೈವಲದಲ್ಲಿ ಸೆಲ್ಯುಲೋಸ್ ಇರ್ತದ, ಪ್ಯಾಕ್ಟಿನ್ ಮತ್ತು ಪಾಲಿಸ್ಟರ್ ಎಸ್ಟರ್, ಪಾಲಿಸಲ್ಫೈಡ್ ಎಸ್ಟರ್ಗಳು ಕಂಡುಬರ್ತಾವ. ಇಲ್ಲಿ ಉದಾಹರಣೆಯನ್ನು ನೋಡಬೇಕಾದಾಗ ಹಸಿರು ಶೈವಲಗಳ ಪ್ರಮುಖ ಉದಾಹರಣೆಗಳಲ್ಲಿ ಕಾರ ಮತ್ತು ವಾಲ್ವಾಕ್ಸ್, ಕ್ಲಾಮಿಡೋಮೋನಾಸ್. ನಂತರ ಯಾವುದು ಕಂದು ಶೈವಲ್ಯಗಳಲ್ಲಿ ಎಕ್ಟೋಕಾರ್ಪಸ್, ಸರ್ಗ್ಯಾಸಮ್, ಲ್ಯಾಮಿನೇರಿಯಾ ಮತ್ತು ಲ್ಯೂಕೋಸಾ. ಕೆಂಪು ಶೈವಲ್ಯಗಳಲ್ಲಿ ಪಾಲಿಸೈಪೋನಿಯಾ, ಪಾರಿಫೆರಾ ಮತ್ತು ಗ್ರೈಸಿಲೇರಿಯಾ ಇವು ಪ್ರಮುಖ ಉದಾಹರಣೆಗಳು. ನಂತರ ಇಲ್ಲಿ ಒಂದು ಉದಾಹರಣೆಯನ್ನು ನಾವು ನೆನ್ಪಿಟ್ಕೋಬೇಕು, ಅಗಾರ್ ಅನ್ನುವಂಥದ್ದು. ಈ ಅಗಾರ್ ಅನ್ನುವಂಥದ್ದು ಗೆಲಿಡಿಯಂ ಮತ್ತು ಗ್ಲೈಸಿರಿಯಾ ಇವುಗಳಿಂದ, ಗ್ಲೈಸಿಲೇರಿಯಾ, ಗೆಲಿಡಿಯಂ ಇವುಗಳ ತಯಾರು ಮಾಡಿದಂತಹ ಒಂದು ವಸ್ತು ಅಗಾರ್. ಈ ಅಗಾರನ್ನು ಪ್ರಯೋಗಶಾಲೆಯಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ಬೆಳಿಲಿಕ್ಕೆ ಮಾಧ್ಯಮವಾಗಿ ಬಳಸ್ತೀವಿ. ಇಲ್ಲಿ ನಾವು ಬಹುಕೋಶೀಯ ಶೈವಲ್ಯಗಳ ಪ್ರಮುಖ ಎರಡು ಉದಾಹರಣೆಯನ್ನು ನೋಡ್ತಾ ಇದ್ದೀವಿ. ಒಂದು ಅಗಾರ್ ಅನ್ನುವಂಥದ್ದು, ಇದನ್ನು ಸೂಕ್ಷ್ಮಾಣುಜೀವಿಗಳ ಬೆಳೆಯುವ ಮಾಧ್ಯಮವಾಗಿ ಬಳಸ್ತೀವಿ. ಅದ್ರ ಜೊತೆಗೆ ಜಾಮ್ ಮತ್ತು ಜೆಲ್ಲಿಯಲ್ಲಿನೂ ಬಳಸ್ತೀವಿ. ನಂತರ ಕ್ಲೋರೆಲ್ಲಾ ಸ್ಪೈರೂಲಿನಾ ಇದು ಪ್ರಮುಖವಾದಂಥ ಉದಾಹರಣೆ. ಕ್ಲೋರೆಲ್ಲಾ ಸ್ಪೈರೂಲಿನಾ ಇದು ಗಗನಯಾನಿಗಳು ತಮ್ಮ ಆಹಾರವಾಗಿ ಬಳಸ್ತಾರ. ಯಾವುದು? ಕ್ಲೋರೆಲ್ಲಾ ಸ್ಪೈರೂಲಿನಾ. ಇನ್ನು ಮುಂದಿನ ಒಂದು ಸಸ್ಯವರ್ಗ ಹಾವಸೆ ಸಸ್ಯ. ಈ ಸಸ್ಯವರ್ಗವನ್ನು ನಾವೇನಂತ ಕರಿತೀವಿ? ಉಭಯವಾಸಿ ಸಸ್ಯ ಅಂತ ಕರಿತೀವಿ. ಈ ಉಭಯವಾಸಿ ಸಸ್ಯ ಯಾಕಂತ ಕರಿತೀವಿ ಅಂದಾಗ, ಹಾವಸೆ ಬಹುಕೋಶೀಯ ಶೈವಲ್ಯಗಳು ಎಲ್ಲವೂ ನೀರಿನಲ್ಲಿ ತಮ್ಮ ಆವಾಸವನ್ನು ಪಡ್ಕೊಂಡಿದ್ದು, ಅಂದ್ರೆ ಜಲವಾಸಿಗಳು ಅಂತ ನೋಡಿದ್ವಿ. ಪ್ರಥಮ ಬಾರಿಗೆ ಸಸ್ಯದ ಒಂದು ಗುಂಪು ಭೂಮಿಯ ಮೇಲೆ ಬಂದು ತನ್ನ ಒಂದು ಅಸ್ತಿತ್ವವನ್ನ ಕಾಣ್ಕೊಳ್ತದೆ. ಅಂತಹ ಒಂದು ಜೀವಿ ಗುಂಪು ಯಾವುದು ಅಂದಾಗ ಅದು ಹಾವಸೆ ಸಸ್ಯ. ಹಾಗಾಗಿ ಇದನ್ನೇನಂತ ಕರಿತೀವಿ? ಉಭಯವಾಸಿ ಸಸ್ಯ ಅಂತ ಕರಿತೀವಿ. ಈ ಉಭಯವಾಸಿ ಸಸ್ಯದ ಆವಾಸ ಯಾವುದು ಅಂತಂದಾಗ ತೇವ ಮತ್ತು ನೆರಳಿನ ಪ್ರದೇಶ ಅನ್ನುವಂಥದ್ದು. ಹಾವಸೆ ಸಸ್ಯಗಳ ಆವಾಸ ತೇವ ಮತ್ತು ನೆರಳಿನ ಪ್ರದೇಶ. ಇಲ್ಲೇ ಹಾವಸೆ ಸಸ್ಯಗಳ ವಿಚಿತ್ರತೆ ಏನಪ್ಪಾ ಅಂತಂದಾಗ, ಇಲ್ಲಿ ಎಲೆ, ಕಾಂಡ, ಬೇರು ಅಂತ ಇಲ್ಲ, ತಲಸ್ ಅನ್ನುವಂತಹ ರಚನೆ ಹೊಂದದಂತ ನೋಡಿವಿ ಈಗಾಗಲೇ. ಹಾವಸೆ ಸಸ್ಯಗಳು ಕೂಡ ಏನಾಗ್ತಾವಿಲ್ಲ, ಥೆಲೋಫೈಟಾ ಗುಂಪಿನಲ್ಲಿ ಸೇರ್ತಾವ. ಥೆಲೋಫೈಟಾ ಹೌದು, ಜೊತೆಗೆ ವಾಹಕ ಅಂಗಾಂಶ ರಹಿತ ಸಸ್ಯಗಳು ಹೌದು, ಜೊತೆಗೆ ಕ್ರಿಪ್ಟೋಗ್ಯಾಮ್ಸ್ಗಳು ಹೌದು. ಕ್ರಿಪ್ಟೋಗ್ಯಾಮ್ಸ್ ಅಂತ ಹೇಳಿದ್ವಿ, ಬೀಜಗಳನ್ನು ಉತ್ಪತ್ತಿ ಮಾಡದೇ ಇರುವಂತಹ ಸಸ್ಯದ ಗುಂಪು. ಸಸ್ಯದ ರಚನೆಗಳಾದಂತಹ ಬೇರು, ಕಾಂಡ, ಎಲೆಯನ್ನ ಹೊಂದದೇ ಇರುವಂತಹ ಗುಂಪು, ಜೊತೆಗೆ ವಾಹಕ ಅಂಗಾಂಶವನ್ನ ಹೊಂದದೇ ಇರುವಂತಹ ಗುಂಪು. ಇಲ್ಲೇ ವಿಶೇಷತೆ ಏನು ಅಂತಂದಾಗ, ಈ ಒಂದು ಸಸ್ಯದ ದೇಹದಲ್ಲಿ ಸಸ್ಯ, ಕಾಂಡ, ಬೇರಿನಂತಹ ರಚನೆಗಳು ಕಾಣಿಸ್ಕೊಳ್ತಾವೆ. ವಿಶೇಷವಾಗಿ ರೈಸಾಯ್ಡ್ ಅನ್ನುವಂತಹ ಒಂದು ರಚನೆ ಹಾವಸೆ ಸಸ್ಯಗಳ ಬೇರಿನಂತಹ ರಚನೆ. ಇದು ಬೇರಿನ ತರ ಅದರ ಬೇರು ಮಾಡುವಂತಹ ಯಾವ ಕಾರ್ಯವನ್ನ ಇದು ಮಾಡಲ್ಲ. ಹಾವಸೆ ಸಸ್ಯದ ಇತರೆ ಲಕ್ಷಣಗಳು ಈಗಾಗಲೇ ನೋಡಿದಂಗ ಲಿಂಗಾನುಜನಕ ಸಸ್ಯ ಪ್ರಧಾನ ಸಸ್ಯವಾಗಿರ್ತದ. ಈ ಒಂದು ಲಿಂಗಾನುಜನಕ ಸಸ್ಯ ದ್ವಿತೀಯ ಸಂಶ್ಲೇಷಣೆಯನ್ನ ನಡೆಸಿ ತನ್ನ ಆಹಾರವನ್ನ ತಾನು ತಯಾರಿಸಿಕೊಳ್ತದೆ. ಈ ಲಿಂಗಾನುಜನಕ ಸಸ್ಯದ ಒಳಗಡೆ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವಂತಹ ಆಂಥ್ರಿಡಿಯಂ ಮತ್ತು ಆರ್ಕಿಗೋನಿಯಗಳು ಇರ್ತವೆ. ಈ ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂಥದ್ದು ಎಲ್ಲಿರ್ತದ? ಲಿಂಗಾನುಜನಕ ಸಸ್ಯದಲ್ಲಿ ಇರ್ತದ. ಇವು ಆಂಥ್ರಿಡಿಯಾ ಮತ್ತು ಆರ್ಕಿಗೋನಿಯಗಳು ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತದ. ಪ್ರಜನನದ ನಂತರ ಬೀಜಾನುಜನಕ ಉಂಟಾಗ್ತದೆ. ಆ ಒಂದು ಸ್ಪೋರೋಪೈಟ ಬೀಜಾನುಜನಕ ಸಸ್ಯ ಬಹುಕೋಶೀಯವಾಗಿರ್ತದ, ಆದರೆ ಸ್ವತಂತ್ರ ರಚನೆಯನ್ನ ಹೊಂದಿಲ್ಲ. ಇದು ತನ್ನ ಆಹಾರಕ್ಕಾಗಿ ಲಿಂಗಾನುಜನಕ ಸಂತತಿಯನ್ನ ಅವಲಂಬಿಸಿರ್ತದೆ. ಇದು ಇಲ್ಲಿಯ ವಿಶೇಷತೆ. ಬಹುಕೋಶೀಯ ಶೈವಲದಲ್ಲಿ ಲಿಂಗಾನುಜನಕ ಪ್ರಧಾನ ಸಸ್ಯ, ಬೀಜಾನುಜನಕ ಸಸ್ಯ ಅಥವಾ ಸ್ಪೋರೋಪೈಟ ಅನ್ನುವಂಥದ್ದು ಏನಾಗಿರ್ತದ, ಕೇವಲ ಜೈಕೋಟಿಗೆ ಮಾತ್ರ ಸೀಮಿತ ಆಗಿರ್ತದೆ ಅಲ್ಲಿ ದೇಹದ ರಚನೆ. ಎಲ್ಲಿ? ಬಹುಕೋಶೀಯ ಶೈವಲದಲ್ಲಿ. ಇಲ್ಲಿ ಹಾವಸೆ ಸಸ್ಯಗಳಲ್ಲಿ ನೋಡಿದಾಗ ಬೀಜಾನುಜನಕ ಬಹುಕೋಶೀಯವಾಗಿರ್ತದೆ, ಆದ್ರೆ ಅದು ಸ್ವತಂತ್ರ ರಚನೆಯನ್ನ ಪಡೆದಿರೋದಿಲ್ಲ.
ತನ್ನ ಆಹಾರಕ್ಕಾಗಿ ಲಿಂಗಾನುಜನಕ ಸಸ್ಯವನ್ನ ಅವಲಂಬಿಸಿರ್ತದೆ. ಇನ್ನು ಆವಾಸ ಸಸ್ಯಗಳ ರಚನೆಯ ಆಧಾರದ ಮೇಲೆ ಲಿವರ್ ವರ್ಟ್ ಮತ್ತು ಮಾಂಸ ಸಸ್ಯಗಳಂತೇಳಿ ಎರಡು ಗುಂಪು ಮಾಡೀವಿ. ಲಿವರ್ ವರ್ಟ್ ಅಂತಂದ್ರೆ ಲಿವರಿನ ಆಕಾರದಲ್ಲಿ ನೆಲದ ಮೇಲೆ ಈ ರೀತಿ ಬೆಳವಣಿಗೆಯನ್ನು ಪಡೆಯುವಂತಹ ಸಸ್ಯಗಳು. ಇವು ನೆಲಕ್ಕೆ ಅಂಟಿಕೊಂಡು ಬೆಳೆಯುವಂಥದ್ದು. ಇನ್ನು ನೆಲದಿಂದ ಸ್ವಲ್ಪ ಮೇಲಕ್ಕೆ ಹೋಗುವಂತಹ ಈ ರೀತಿಯ ಸಸ್ಯಗಳನ್ನು, ನೆಲದಿಂದ ಎತ್ತರಕ್ಕೆ ಹೋಗ್ತಾವ, ಒಂಥರ ನಮ್ದು ಹುಲ್ಲಿನ ಕಡ್ಡಿ ಬೆಳೆದಂಗೆ ಬೆಳೀತದೆ, ಅಂತಹ ಒಂದು ಸಸ್ಯವನ್ನು ಏನಂತ ಕರಿತೀವಿ? ಮಾಂಸ ಸಸ್ಯಗಳಂತ ಕರಿತೀವಿ. ಬಹಳ ಎತ್ತರಕ್ಕಿಲ್ಲ, ಕೆಲವು ಮೀಟರ್ಗಳವರೆಗೂ ಮಾತ್ರ ಬೆಳೀತದೆ. ಇಲ್ಲೇ ಲಿವರ್ ವರ್ಟ್ಗೆ ಪ್ರಮುಖ ಉದಾಹರಣೆ ರಿಕ್ಷಾ ಮತ್ತು ಮಾರ್ಕೆನ್ಸಿಯಾ. ಇನ್ನೊಂದು ಪ್ರಮುಖ ಲಕ್ಷಣ ನೆನ್ಪಿಟ್ಕೋಬೇಕು, ಅಲೈಂಗಿಕರ ಸಂತಾನೋತ್ಪತ್ತಿ ಇಲ್ಲಿ ಜಿಮ್ಮಾ ಕಪ್ಗಳಿಂದ ಅಥವಾ ಮಗುಗಳಿಂದ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೀತದೆ. ಸಸ್ಯ ಸಾಮ್ರಾಜ್ಯದ ಮುಂದಿನ ಒಂದು ಗುಂಪು ಪುಚ್ಚ ಸಸ್ಯ. ಇದು ಈಗ ಕಲ್ತಂತ ಎರಡು ಗುಂಪಿಗಿಂತ ಸ್ವಲ್ಪ ಭಿನ್ನವಾಗಿರುವಂಥದ್ದು. ಇದು ಕ್ರಿಪ್ಟೋಗ್ಯಾಮ್ಸ್ ಹೌದು, ಆದ್ರೆ ಇಲ್ಲಿರುವಂಥದ್ದು ಟ್ರ್ಯಾಕಿಯೋಫೈಟಾ ಗುಂಪಿಗೆ ಬರ್ತಾವ. ಅಂದ್ರೆ ವಾಹಕ ಅಂಗಾಂಶವನ್ನ ಹೊಂದಿರುವಂತಹ ಸಸ್ಯ ಗುಂಪ ಇಲ್ಲಿದಿಂದ ಸ್ಟಾರ್ಟ್ ಆಗ್ತದೆ. ಜೊತೆಗೆ ಇವುಗಳು ಬೀಜಗಳನ್ನು ಉತ್ಪತ್ತಿ ಮಾಡಲ್ಲ, ಹಾಗಾಗಿ ಕ್ರಿಪ್ಟೋಗ್ಯಾಮ್ಸ್. ಸಸ್ಯ ದೇಹದ ರಚನೆಯನ್ನ ಪಡೆದದ, ಏನದ ಇದರಲ್ಲಿ ಬೇರು, ಕಾಂಡ, ಎಲೆಯ ರಚನೆಗಳದಾವ. ಹಾಗಾಗಿ ಈ ಸಸ್ಯವನ್ನ ನಾವೇನನ್ಲಿಕ್ಕೆ ಸಾಧ್ಯ ಇಲ್ಲ, ಥೆಲೋಫೈಟಾ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಪ್ರಮುಖ ಲಕ್ಷಣಗಳನ್ನ ನೋಡೋಣ. ಮೊದಲನೇ ಲಕ್ಷಣ ಬಂದು ಇಲ್ಲಿ ಲಕ್ಷಣ ನಮಗೇನದ? ವಾಹಕ ಅಂಗಾಂಶವನ್ನು ಹೊಂದಿದ ಮೊದಲ ಸಸ್ಯ ವರ್ಗ. ಎರಡನೇದು ಇದರ ಪ್ರಧಾನ ಸಸ್ಯ. ಇಲ್ಲಿವರೆಗೂ ನೋಡಿದಂತ ಎರಡು ಸಸ್ಯ ಗುಂಪುಗಳಲ್ಲಿ ಪ್ರಧಾನ ಸಸ್ಯ ಏಕಗುಣಿತ ಆಗಿತ್ತು. ಪುಚ್ಚ ಸಸ್ಯಗಳಿಂದ ಪ್ರಧಾನ ಸಸ್ಯ ಏನಾಯ್ತು? ಇವಾಗ ದ್ವಿಗುಣಿತ ಸ್ಪೋರೋಫೈಟ್ ಪ್ರಧಾನ ಸಸ್ಯವಾಯಿತು. ಇನ್ನು ಪ್ರೋಥ್ಯಾಲಸ್, ಥ್ಯಾಲಸ್ ಬೇರೆ, ಪ್ರೋಥ್ಯಾಲಸ್ ಬೇರೆ. ಪ್ರೋಥ್ಯಾಲಸ್ ಅನ್ನುವಂಥದ್ದು ಪುಚ್ಚ ಸಸ್ಯಗಳಲ್ಲಿ ಲಿಂಗಾನುಜನಕ ಸಂತತಿ. ಆ ಲಿಂಗಾನುಜನಕ ಏಕಗುಣಿತ ಲಿಂಗಾನುಜನಕ ಸಂತತಿಯನ್ನ ಏನಂತ ಕರಿತೀವಿ ನಾವಿಲ್ಲೇ? ಪ್ರೋಥ್ಯಾಲಸ್ ಅಂತ ಕರಿತೀವಿ. ಇದು ಬಹುಕೋಶೀಯ ಆಗಿರ್ತದ, ಆದ್ರೆ ಸ್ವತಂತ್ರ ರಚನೆಯನ್ನ ಪಡೆದಿಲ್ಲ. ತನ್ನಗಾಗಿ, ತನ್ನ ಆಹಾರಕ್ಕಾಗಿ ಏನ್ ಮಾಡ್ತದೆ? ಇದು ಪ್ರಧಾನ ಸಸ್ಯ ದ್ವಿಗುಣಿತ ಸ್ಪೋರೋಫೈಟ್ ಅನ್ನ ಅವಲಂಬಿಸ್ತದೆ. ಇನ್ನು ಈ ಪ್ರೋಥ್ಯಾಲಸ್ ಮಾಲ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವಂತಹ ಎಂಥ್ರಿಡಿಯಾ ಮತ್ತು ಆರ್ಕಿಗೋನಿಯಾಗಳು ಇರ್ತಾವ. ಎಂಥ್ರಿಡಿಯಾ ಗಂಡು ಲಿಂಗಾಣುವನ್ನು ಉತ್ಪತ್ತಿ ಮಾಡ್ತದ, ಆರ್ಕಿಗೋನಿಯಾ ಹೆಣ್ಣು ಲಿಂಗಾಣುವನ್ನು ಉತ್ಪತ್ತಿ ಮಾಡ್ತದ. ಇವೆರಡರ ನಿಷೇಚನದಿಂದ ಮತ್ತೆ ನಮ್ಗೇನು ಸಿಗ್ತದ? ಸ್ಪೋರೋಫೈಟಿಕ್ ಸಸ್ಯದ ಗುಂಪು ಸಿಗ್ತದ. ಕೆಲವು ಪ್ರಮುಖ ಉದಾಹರಣೆಗಳು ಯಾವುದು ಅಂತಂದಾಗ ಸೈಲೋಟಮ್, ಲೈಕೋಪೋಡಿಯಾ, ಸಿಲಾಜಿನೆಲ್ಲಾ ಮತ್ತು ಅಡಿಯಾಟಮ್. ಈ ಪುಚ್ಚ ಸಸ್ಯದ ಸಾಮ್ರಾಜ್ಯಗಳು, ಅದರ ಪ್ರಭೇದಗಳು ಬಹಳ ಕಡಿಮೆ ಅದಾವ. ಇಲ್ಲಿಯವರೆಗೂ ನಾವು ಗುರುತಿಸಿದ್ದು 13,000 ಪ್ರಭೇದಗಳನ್ನ ಗುರುತಿಸಿವಿ. ಈ ಸಸ್ಯಗಳು, ಅತಿ ಹೆಚ್ಚಿನ ಸಸ್ಯಗಳು ಅಲಂಕಾರಿಕ ಸಸ್ಯಗಳ ರೂಪದಲ್ಲಿ ಇವುಗಳನ್ನ ಬಳಸ್ತಾರ. ಮುಂದಿನ ಒಂದು ಸಸ್ಯ ಸಾಮ್ರಾಜ್ಯ ಅನಾವೃತ್ತ ಬೀಜ ಸಸ್ಯ. ಇದು ಇವಾಗ ಪುಚ್ಚ ಸಸ್ಯಕ್ಕಿಂತ ಭಿನ್ನ ರೀತಿಯ ಸಸ್ಯ ಸಾಮ್ರಾಜ್ಯ. ಪುಚ್ಚ ಸಸ್ಯದವರೆಗೂ ನಾವೇನ್ ಹೇಳಿದ್ವಿ? ಅವುಗಳ ಒಂದು ರಚನೆಯನ್ನ ನೋಡಿದಾಗ ಬೀಜಗಳನ್ನು ಉತ್ಪತ್ತಿ ಮಾಡಲ್ಲ ಅಂತೇಳಿ. ಬೀಜಗಳನ್ನು ಉತ್ಪತ್ತಿ ಮಾಡುವಂತಹ ಸಸ್ಯ ಸಾಮ್ರಾಜ್ಯ ಅಥವಾ ಸಸ್ಯ ಗುಂಪು ಎಲ್ಲಿಗೆ ಬಂತು? ಇವಾಗ ಅನಾವೃತ್ತ ಬೀಜ ಸಸ್ಯದಿಂದ ಪ್ರಾರಂಭ ಆಗ್ತದೆ. ಇದು ಕ್ರಿಪ್ಟೋಗ್ಯಾಮ್ಸ್, ಟ್ರ್ಯಾಕಿಯೋಫೈಟಾ, ಜೊತೆಗೆ ಸಸ್ಯದ ರಚನೆಗಳಾದಂತಹ ಬೇರು, ಕಾಂಡ ಮತ್ತು ಎಲೆಯ ರಚನೆಯನ್ನ ಇದು ಪಡ್ಕೊಂಡದ. ಇಲ್ಲಿ ಕೆಲವು ಪ್ರಮುಖ ಲಕ್ಷಣಗಳನ್ನು ನೋಡ್ಬೇಕಾದಾಗ ಸಸ್ಯ ಹಣ್ಣಿನ ಕವಚದಿಂದ ಆವರಿಸದೇ ಇರುವಂತಹ ಬೀಜಗಳನ್ನ ಹೊಂದ್ಯದ. ಇದರ ಬೀಜಗಳು ಏನಾಗ್ಯಾವ? ಬೀಜಗಳನ್ನ ಹೊಂದ್ಯದ ಸಸ್ಯ ಸಾಮ್ರಾಜ್ಯ, ಇದು ಸ್ಪಷ್ಟ. ಅದಕ್ಕಾಗಿ ಇದನ್ನೇನ್ ಮಾಡ್ತೀವಿ? ಈಗ ಪಿನರೋಗ್ಯಾಮ್ಸ್ ಗುಂಪಿನಲ್ಲಿ ಸೇರಿಸ್ತೀವಿ. ಅನಾವೃತ ಬೀಜ ಸಸ್ಯ ಎದ್ರಲ್ಲಿ ಬರ್ತದ? ಪಿನರೋಗ್ಯಾಮ್ ಅಲ್ಲಿ ಬರ್ತದ. ವಿಶೇಷತೆ ಏನು? ಇದರ ಬೀಜಗಳು ಹಣ್ಣಿನ ಕವಚದಿಂದ ಆವರಿಸಲ್ಪಟ್ಟಿಲ್ಲ. ಹಾಗಾಗಿ ಇದಕ್ಕೆ ನೆಕೆಡ್ ಸೀಡೆಡ್ ಅಂತ ಕರಿತೀವಿ. ನೆಕೆಡ್ ಸೀಡೆಡ್ ಅನಾವೃತ ಬೀಜ. ಜಿಮ್ಮಾ ಅಂತಂದ್ರೆ ನೆಕೆಡ್, ಜಿಮ್ನೋಸ್ಪರ್ಮ್. ಇನ್ನು ಬೀಜಾನುಜನಕ ಸಸ್ಯ ಏನಾಗುತ್ತದೆ? ಪ್ರಧಾನವಾಗಿರ್ತದ. ಸ್ಪೋರೋಫೈಟಿಕ್ 2n ಕ್ರೋಮೋಸೋಮ್ ಅನ್ನು ಹೊಂದಿರುವಂತಹ ಬೀಜಾನುಜನಕ ಸಸ್ಯ ಏನಾಗೋದಿಲ್ಲ? ಪ್ರಧಾನ ಸಸ್ಯ ಸಾಮ್ರಾಜ್ಯ. ಪ್ರಧಾನ ಸಸ್ಯದ ರಚನೆ ಆಗಿದೆ.
ಈ ಪ್ರಧಾನ ಸಸ್ಯದಲ್ಲಿ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವಂತಹ ಮೈಕ್ರೋಸ್ಪೋರೋಫಿಲ್ ಮತ್ತು ಮೆಗಾಸ್ಪೋರೋಫಿಲ್ ರಚನೆಗಳು ಇರ್ತಾವ. ಮೈಕ್ರೋಸ್ಪೋರೋಫಿಲ್ ಗಂಡು ಲಿಂಗಾಣು ಪರಾಗರೇಣುವನ್ನು ಉತ್ಪತ್ತಿ ಮಾಡ್ತದ. ಮೆಗಾಸ್ಪೋರೋಫಿಲ್ ಹೆಣ್ಣು ಲಿಂಗಾಣುವನ್ನು ಉತ್ಪತ್ತಿ ಮಾಡ್ತದೆ. ಇಷ್ಟ ರಚನೆಗೆ ನಮ್ಗೇನಾಗೋದಿಲ್ಲ, ಲಿಂಗಾನುಜನಕ ಸಂತತಿ ಸೀಮಿತ ಆಗ್ಯದ. ಇದಿಷ್ಟೇ. ಅನಾವೃತ ಬೀಜ ಸಸ್ಯಗಳಲ್ಲಿ ಏಕಗುಣಿತ ಸಂತತಿ ಕಂಡುಬರೋದು ಇವೆರಡರಲ್ಲಿನೇ. ಮತ್ತೆ ಇವೆರಡು ಸಂತಾನೋತ್ಪತ್ತಿಯ ನಂತರ ಏನಾಗ್ತೈತಿ, ದ್ವಿಗುಣಿತ ಆಗ್ತದ. ಆ ದ್ವಿಗುಣಿತ ಬೀಜಾಣು ಸಂತತಿ ಪ್ರಧಾನವಾದ ಸಸ್ಯ ಆಗಿರ್ತದ. ಇಲ್ಲಿ ಪ್ರಮುಖ ಉದಾಹರಣೆಗಳು ಸೈಕ್ಯಾಸ್, ಫೈನಸ್ ಮತ್ತು ಸಿಕೋಯಾ. ಅನಾವೃತ ಬೀಜ ಸಸ್ಯಗಳಲ್ಲಿ ಕೆಲವು ಪ್ರಮುಖ ಉದಾಹರಣೆಗಳು ನಮ್ಗೆ ಕಂಡು ಬರುವಂತದ್ದು ಸಾಗೋ ಅನ್ನುವಂಥದ್ದು. ಸಾಬುದಾನಿ ನೋಡಿವಿ, ಅದನ್ನ ನಾವೇನ್ ಮಾಡ್ತೀವಿ, ಸೈಕ್ಯಾಸ್ ಸಸ್ಯದ ಕಾಂಡದಿಂದ ಉತ್ಪತ್ತಿ ಮಾಡ್ತೀವಿ. ಇಲ್ಲೇ ಸಸ್ಯ ಸಾಮ್ರಾಜ್ಯಗಳಲ್ಲಿ ಒಂದು ಪ್ರಮುಖ ಲಕ್ಷಣ ಅಥವಾ ಒಟ್ಟಾರೆ ಜೀವಿ ಸಾಮ್ರಾಜ್ಯಗಳಲ್ಲಿ ಪ್ರಮುಖ ಲಕ್ಷಣ ಅಂದ್ರೆ ಸಂತತಿ ಪರ್ಯಾಯನ ಅಥವಾ ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಕರಿತೀವಿ. ಬೀಜಾನುಜನಕ ಸಂತತಿ ಲಿಂಗಾನುಜನಕವನ್ನ ಕೊಡ್ತದ. ಲಿಂಗಾನುಜನಕ ಸಂತತಿ ಪುನಃ ಬೀಜಾನುಜನಕ ಸಂತತಿಯನ್ನ ಉಂಟು ಮಾಡ್ತದ. ಅದನ್ನೇನಂತ ಕರಿತೀವಿ, ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಕರಿತೀವಿ ಅಥವಾ ಸಂತತಿ ಪರ್ಯಾಯನ. ಈ ಸಂತತಿ ಪರ್ಯಾಯನದಲ್ಲಿ 3 ವಿಧಗಳನ್ನ ನೋಡ್ತೀವಿ. ಒಂದು ಹೆಪ್ಲಾಂಟಿಕ್. ಹೆಪ್ಲಾಂಟಿಕ್ ಅಂತಂದಾಗ ಇಲ್ಲಿ ಪ್ರಧಾನ ಸಸ್ಯ ಏನಾಗಿರ್ತದ, ಏಕಗುಣಿತ ಲಿಂಗಾನುಜನಕ ಸಂತತಿ. ಪ್ರಧಾನ ಸಸ್ಯ ಏನಾಗಿರ್ತದ, ಏಕಗುಣಿತ ಲಿಂಗಾನುಜನಕ ಸಂತತಿ. ದ್ವಿಗುಣಿತ ಬೀಜಾನುಜನಕ ಸಂತತಿ ಕೇವಲ ಯುಗ್ಮಜಕ್ಕ ಮಾತ್ರ ಸೀಮಿತ ಆಗಿರ್ತದ. ದ್ವಿಗುಣಿತ ಬೀಜಾನುಜನಕ ಸಂತತಿ ಏಕಕೋಶೀಯವಾಗಿರ್ತದ. ಇದನ್ನೇನಂತ ಕರಿತೀವಿ, ಹೆಪ್ಲಾಂಟಿಕ್. ಇಲ್ಲಿ ಉದಾಹರಣೆಗಳು ನಮ್ಗ ಶೈವಲಗಳು ಕಂಡು ಬರ್ತಾವ. ಇನ್ನು ಡಿಪ್ಲಾಂಟಿಕ್ ಅಂತಂದಾಗ ಬೀಜಾನುಜನಕ ಡಿಪ್ಲಾಯ್ಡ್ 2n ಸೆಟ್ ಕ್ರೋಮೋಸೋಮ್ ಹೊಂದಿರುವಂತಹ ಬೀಜಾನುಜನಕ ಏನಾಗದ, ನನಗಿಲ್ಲೇ ಪ್ರಧಾನ ಆಗದ. ಎಷ್ಟು, 2n ಸೆಟ್ ಹೊಂದಿರುವಂತಹ ಬೀಜಾನುಜನಕ ಸಂತತಿ ಪ್ರಧಾನ ಆಗ್ಯದ. ಲಿಂಗಾನುಜನಕ ಸಂತತಿ ಏನಾಗ್ಯದ, ಏಕಗುಣಿತ ಆಗ್ಯದ. ಇದ್ರ ಹಿಂದೆ ನಾವು ಅನಾವೃತ ಬೀಜ ಸಸ್ಯಗಳಲ್ಲಿ ನೋಡಿದ್ವಲ್ಲ, ಮೈಕ್ರೋಸ್ಪೊರಾಂಜಿಯಾ, ಮೆಗಾಸ್ಪೊರಾಂಜಿಯಾದಲ್ಲಿ ಉತ್ಪತ್ತಿಯಾಗುವಂತಹ ಲಿಂಗಾಣುಗಳಿಗೆ ಮಾತ್ರ ಲಿಂಗಾನುಜನಕ ಸಂತತಿ ಸೀಮಿತ ಆಗಿರ್ತದ. ಅವೆರಡು ಸಂತಾನೋತ್ಪತ್ತಿಯ ನಂತರ ಏನ್ ಕೊಡ್ತಾವ, ಮತ್ತೆ ದ್ವಿಗುಣಿತ ಸಂತತಿಯನ್ನ ಕೊಡ್ತಾವ. ಇಲ್ಲಿ ಉದಾಹರಣೆ ಯಾವ್ದು ನೋಡ್ತೀವಿ ನಾವಿಲ್ಲ, ಹಾವಸ್ಯ ಸಸ್ಯ ಮತ್ತು ಯಾವುದಕ್ಕ, ಡಿಪ್ಲಾಂಟಿಕ್. ಇಲ್ಲ ಅನಾವೃತ ಬೀಜ ಸಸ್ಯ ಮತ್ತು ಆವೃತ ಬೀಜ ಸಸ್ಯಗಳನ್ನ ಕೊಡ್ತೀವಿ. ಯಾವುದಕ್ಕ, ಡಿಪ್ಲಾಂಟಿಕ್. ಉದಾಹರಣೆಗಳು ಯಾವುದು, ಅನಾವೃತ, ಆವೃತ. ಇವೆರಡಕ್ಕಿಂತ ಭಿನ್ನವಾದಂಥದ್ದು ಮೂರನೇದು ಯಾವುದು, ಹೆಪ್ಲೋ ಡಿಪ್ಲಾಂಟಿಕ್. ಹೆಪ್ಲೋ ಡಿಪ್ಲಾಂಟಿಕ್ ಅಂತಂದಾಗ ಲಿಂಗಾನುಜನಕ ಮತ್ತು ಬೀಜಾನುಜನಕ ಸಂತತಿಗಳೆರಡೂ ಬಹುಕೋಶೀಯವಾಗಿರ್ತಾವ. ಲಿಂಗಾನುಜನಕ ಸಂತತಿನೂ ಬಹುಕೋಶೀಯವಾಗಿರ್ತದ, ಬೀಜಾನುಜನಕ ಸಂತತಿಯು ಬಹುಕೋಶೀಯವಾಗಿರ್ತದ. ಹಾವಸ್ಯ ಸಸ್ಯಗಳಲ್ಲಿ ಲಿಂಗಾನುಜನಕ ಸಂತತಿ ಪ್ರಧಾನವಾಗಿರ್ತದ. ಬೀಜಾನುಜನಕ ಸಂತತಿ ಲಿಂಗಾನುಜನಕ ಸಂತತಿಯ ಮೇಲೆ ಅವಲಂಬನೆಯಾಗಿರ್ತದೆ. ಇದು ಹಾವಸ್ಯ ಸಸ್ಯ. ಇನ್ನು ಪುಚ್ಚ ಸಸ್ಯಗಳಲ್ಲಿ ಪ್ರಧಾನ ಸಸ್ಯ ಬೀಜಾನುಜನಕ ಆಗಿರ್ತದ. ಲಿಂಗಾನುಜನಕ ಸಸ್ಯವನ್ನ ನಾವು ಈಗಾಗಲೇ ನೋಡಿದ್ವಿ, ಪ್ರೋಥಾಲಸ್ ಅಂತ ಕರ್ದೀವಿ. ಆ ಪ್ರೋಥಾಲಸ್ ಲಿಂಗಾನುಜನಕ ಸಂತತಿ ಅದರಲ್ಲಿ ಪುಚ್ಚ ಸಸ್ಯಗಳಲ್ಲಿ. ವಿಶೇಷತೆ ಇಷ್ಟೇ, ಹೆಪ್ಲೋ ಡಿಪ್ಲಾಂಟಿಕ್ ಅಲ್ಲಿ ಹೆಪ್ಲಾಯ್ಡ್ ಮತ್ತು ಡಿಪ್ಲಾಯ್ಡ್ ಏಕಗುಣಿತ ದ್ವಿಗುಣಿತ ಸಂತತಿಗಳೆರಡು ಬಹುಕೋಶೀಯಗಳಾಗ್ಯಾವ. ಒಂದರಲ್ಲಿ ಏಕಗುಣಿತ ಸಂತತಿ ಪ್ರಧಾನ ಆಗಿತ್ತು ಅಂದ್ರ ಇನ್ನೊಂದರಲ್ಲಿ ದ್ವಿಗುಣಿತ ಸಂತತಿ ಬೀಜಾನುಜನಕ ಏನಾಗ್ಯದ, ಪ್ರಧಾನ ಆಗ್ಯದ. ಇದು ಸಂತತಿ ಪರ್ಯಾಯನದಲ್ಲಿ 3 ವಿಧಗಳನ್ನ ನೋಡ್ತೀವಿ. ಇನ್ನು ಸಸ್ಯ ಸಾಮ್ರಾಜ್ಯದ ಕೊನೆಯ ಒಂದು ವರ್ಗ ಆವೃತ ಬೀಜ ಸಸ್ಯ. ನಾವೆಲ್ಲರೂ ಗುರುತಿಸುವಂತ ಸಸ್ಯ ಅಂತಂದ ತಕ್ಷಣ ನಮ್ಮ ಕಲ್ಪನೆಗೆ ಬರುವಂತಹ ಸಸ್ಯಗಳ ಗುಂಪು ಆವೃತ ಬೀಜ ಸಸ್ಯ. ಇದರಲ್ಲಿ ವಿಶೇಷತೆ ಬೀಜ ಹಣ್ಣಿನ ಕವಚದಿಂದ ಆವೃತವಾಗಿರ್ತದೆ. ಈ ಒಂದು ಸಸ್ಯದ ಗುಂಪಿನಲ್ಲಿ ಪ್ರಧಾನ ಲಕ್ಷಣ ನಾವು ನೋಡೋದಾಗ ಬೀಜ ಹಣ್ಣಿನ ಕವಚದಿಂದ ಆವರಿಸಲ್ಪಟ್ಟದ. ನಂತರ ಸಂತಾನೋತ್ಪತ್ತಿಯ ಪ್ರಮುಖ ರಚನೆ ಅಂತಂದಾಗ ಹೂ. ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೇಳಿದಾಗ ಹೂ ಅಂತ ಹೇಳ್ತೀವಿ. ಈ ಹೂ ಸಂತಾನೋತ್ಪತ್ತಿಯ ಕ್ರಿಯೆಯ ನಂತರ ಏನಾಗ್ತೈತಿ, ಹಣ್ಣಾಗಿ ಮಾರ್ಪಡ್ತದೆ.
ಈ ಹೂವಿನ ರಚನೆ ಅನಾವೃತ ಬೀಜ ಸಸ್ಯಗಳಲ್ಲಿ ಕಂಡುಬರುವುದಿಲ್ಲ. ಹಾಗಾಗಿ ಅಲ್ಲೇನಿಲ್ಲ, ಹಣ್ಣಿನ ಒಂದು ರಚನೆ ಇಲ್ಲ. ಈ ಹೂವಿನಲ್ಲಿ 4 ಪ್ರಮುಖ ಆವೃತ್ತಗಳನ್ನು ನೋಡ್ತೀವಿ, ಭಾಗಗಳನ್ನು ನೋಡ್ತೀವಿ. ಅವುಗಳಲ್ಲಿ ಯಾವುದು? ಪುಷ್ಪಪತ್ರ, ಪುಷ್ಪದಳ, ಪುಂಕೇಸರ, ಶಲಾಕೆ, 4ಗಳು. ಈ ಪುಂಕೇಸರ ಅನ್ನುವಂಥದ್ದು ಹೂವಿನ ಗಂಡು ಭಾಗ. ಇದರಲ್ಲಿ ಏನ್ ನೋಡ್ತೀವಿ? ಪರಾಗ ನಳಿಕೆ ಮತ್ತು ಪರಾಗ ರೇಣುಗಳು ಭಾಗಗಳದ್ದಾವ. ಪುಂಕೇಸರ ಹೂವಿನ ಗಂಡು ಭಾಗ, ಶಲಾಕೆ ಹೂವಿನ ಹೆಣ್ಣು ಭಾಗ. ಈ ಶಲಾಕೆಯಲ್ಲಿ ನಾವು ಅಂಡಾಶಯ, ಶಲಾಕ ನಳಿಕೆ ಮತ್ತು ಶಲಾಕಾಗ್ರವನ್ನ ನೋಡ್ತೀವಿ. ಸಂತಾನೋತ್ಪತ್ತಿ ಕ್ರಿಯೆ ನಡೆಯುವಾಗ ಈ ಪುಂಕೇಸರದ ಪರಾಗ ರೇಣುಗಳು ಶಲಾಕೆಯ ಶಲಾಕಾಗ್ರದ ಮೇಲೆ ಬಂದ್ಬಿಡ್ತವೆ. ಇದನ್ನೇನಂತ ಕರಿತೀವಿ? ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಆವೃತ ಬೀಜ ಸಸ್ಯಗಳಲ್ಲಿ ಮತ್ತು ಅನಾವೃತ ಬೀಜ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಪ್ರಕ್ರಿಯೆಯ ಪ್ರಮುಖ ಘಟಕ ಯಾವುದು ಅಂತಂದಾಗ ಅದು ಪರಾಗಸ್ಪರ್ಶ ಪ್ರಕ್ರಿಯೆ. ಪರಾಗಸ್ಪರ್ಶ ಅನ್ನುವಂಥದ್ದು ಪರಾಗ ರೇಣುಗಳು ಹೂವಿನ ಶಲಾಕಾಗ್ರದ ಮೇಲೆ ಬಂದು ಬೀಳುವಂತಹ ಒಂದು ಕ್ರಿಯೆ. ಇನ್ನು ಆವೃತ ಬೀಜ ಸಸ್ಯದ ಇತರೆ ಲಕ್ಷಣಗಳನ್ನು ನೋಡಿದಾಗ ಬೀಜಾನುಜನಕ ಸಂತತಿ ಪ್ರಧಾನವಾಗಿರ್ತದ. ಲಿಂಗಾನುಜನಕ ಸಂತತಿ ಏನಾಗಿರ್ತದ? ಏಕಕೋಶೀಯ ಲಿಂಗಾಣುಗಳಿಗೆ, ಪರಾಗ ರೇಣು ಮತ್ತು ಅಂಡಕಗಳಿಗೆ ಸೀಮಿತ ಆಗಿರ್ತದೆ. ಇನ್ನು ಆವೃತ ಬೀಜ ಸಸ್ಯಗಳನ್ನ ಏಕದಳ ಸಸ್ಯ ಮತ್ತು ದ್ವಿದಳ ಸಸ್ಯಗಳ ಗುಂಪು ಅಂತ ಮಾಡ್ತೀವಿ. ಏಕದಳ ಅಂತಂದಾಗ ಯಾವ ಸಸ್ಯದ ಬೀಜವು ಒಂದೇ ಒಂದು ದಳದಿಂದ ನಿರ್ಮಾಣ ಆಗಿದೆ ಅದನ್ನ ಏನಂತ ಕರಿತೀವಿ? ಏಕದಳ ಸಸ್ಯ ಅಂತ ಕರಿತೀವಿ. ಈ ಏಕದಳ ಸಸ್ಯದಲ್ಲಿ ಬೇರಿನ ವ್ಯವಸ್ಥೆ ತಂತು ಬೇರು, ಸಮಾಂತರ ನಾಳ ವಿನ್ಯಾಸ ಎಲೆಯಲ್ಲಿ, ನಂತರ ಬೀಜ ಒಂದೇ ಒಂದು ಬೀಜ ದಳದಿಂದ ಉಂಟಾಗಿರ್ತದೆ. ಈ ತಂತು ಬೇರು ಅನ್ನುವಂಥದ್ದು ನಿಜವಾದ ಬೇರು ಅಲ್ಲ. ನಿಜವಾದ ಬೇರಿನ ನಂತರ ಕಾಂಡದ ಕೆಳತುದಿಯಿಂದ ಉತ್ಪತ್ತಿಯಾದಂತಹ ಈ ಬೇರುಗಳು, ಅವುಗಳನ್ನೆಲ್ಲ ಏನಂತ ಕರಿತೀವಿ ನಾವು? ತಂತು ಬೇರು ಅಂತ ಕರಿತೀವಿ. ಕಾಂಡದ ಕೆಳತುದಿಯಿಂದ ಹೊರಟಂತಹ ಬೇರುಗಳು. ಇನ್ನು ದ್ವಿದಳ ಸಸ್ಯಗಳಲ್ಲಿ ತಾಯಿ ಬೇರು ಇರ್ತದ. ಎಲೆಯಲ್ಲಿ ಜಾಲಬಂಧ ವಿನ್ಯಾಸ. ಇಲ್ಲಿ ಸಮಾಂತರ ನಾಳ ಅಂತಂದಾಗ ಒಂದು ಎಲೆಯ ನಾಳಗಳೆಲ್ಲವೂ ಒಂದೇ ಮೂಲದಿಂದ ಹೋಗ್ತಾವ. ಇದು ಸಮಾಂತರ ನಾಳ ವಿನ್ಯಾಸ. ನಾವಿದನ್ನ ಜೋಳ, ಮೆಕ್ಕೆಜೋಳ, ಕಬ್ಬು ಈ ರೀತಿ ನೋಡಿರ್ತೀವಿ. ಇದು ಎಲೆಯಲ್ಲಿ. ಇನ್ನು ಜಾಲಬಂಧ ಅಂತಂದಾಗ ಒಂದು ಎಲೆಯಲ್ಲಿ ಪ್ರಧಾನ ನಾಳ, ಅದಕ್ಕೆ ಮತ್ತೆ ಕವಲಾದಂತಹ ನಾಳಗಳು, ಇದಕ್ಕೆ ಮತ್ತೆ ಮರು ಕವಲಾಗ್ತದೆ. ಇದು ಜಾಲಬಂಧ ನಾಳ ವಿನ್ಯಾಸ. ಇದು ನಮ್ಗೆ ದ್ವಿದಳ ಸಸ್ಯದ ಎಲೆಯನ್ನ ತೋರಿಸ್ತದೆ. ಇನ್ನು ತಾಯಿ ಬೇರು ಅಂತಂದಾಗ ಒಂದು ಪ್ರಧಾನ ಬೇರು, ಅದಕ್ಕೆ ಮತ್ತೆ ಕವಲುಗಳನ್ನ ನೋಡ್ತೀವಿ. ಇದು ತಾಯಿ ಬೇರು ವ್ಯವಸ್ಥೆ. ಎಲ್ಲಿ ಕಂಡು ಬರ್ತದ? ದ್ವಿದಳ ಸಸ್ಯದಲ್ಲಿ ಕಂಡು ಬರ್ತದ. 2 ಬೀಜ ದಳಗಳು. ನಾವು ಬೀಜಗಳನ್ನು ಏನ್ ಮಾಡ್ಬೋದು? 2 ದಳಗಳಾಗಿ ವಿಭಾಗಿಸಬಹುದು. ಅನಾವೃತ ಬೀಜ ಸಸ್ಯಗಳ ಒಂದು ಪ್ರಮುಖ ಲಕ್ಷಣ ಇನ್ನೊಂದು ಏನಪ್ಪಾ ಅಂತಂದಾಗ ಎಂಡೋಸ್ಪರ್ಮ್ ಅನ್ನುವಂಥದ್ದು. ಇದು ಆವೃತ್ತ ಬೀಜ ಸಸ್ಯಗಳಲ್ಲಿ ಆ ಬೀಜದ ಸುತ್ತಲೂ ಕಂಡು ಬರುವಂತಹ ಪೋಷಕ ಅಂಗಾಂಶ ಯಾವುದು? ಆವೃತ್ತ ಬೀಜ ಸಸ್ಯಗಳ ಪ್ರಮುಖ ಲಕ್ಷಣ. ಇದು ಅನಾವೃತ್ತ ಬೀಜ ಸಸ್ಯಗಳಲ್ಲಿ ಕಂಡು ಬರೋದಿಲ್ಲ. ಇಲ್ಲಿ ಇದು ಯಾಕೆ ಕಂಡು ಬರ್ತದ ಅಂದ್ರೆ, ಎಂಡೋಸ್ಪರ್ಮ್ ಅನ್ನುವಂಥದ್ದು ಯಾಕೆ ಬರ್ತದ ಅಂದಾಗ ಇಲ್ಲಿ 2 ಪರಾಗ ರೇಣುಗಳು ಅಂಡಾಶಯದ ಒಳಗಡೆ ಹೋಗ್ತಾವ. ಒಂದು ಪರಾಗ ರೇಣು ಒಂದು ಅಂಡಾಣುವಿನ ಜೊತೆಗೆ ಸೇರಿಕೊಂಡು ಝೈಗೋಟ್ ಅನ್ನುವಂಥದ್ದನ್ನ ರಚನೆ ಮಾಡ್ತದೆ. ಈ ಝೈಗೋಟ್ ಅನ್ನುವಂಥದ್ದು ದ್ವಿಗುಣಿತ ಸಂಖ್ಯೆಯ ಬೀಜಾನುಜನಕ ಆಗಿರ್ತದೆ. ಝೈಗೋಟ್ ಪ್ರಥಮ ಮೂಲ. ಇದ್ರ ಸುತ್ತಲೂ 2ನೇ ಪರಾಗ ರೇಣು ಇನ್ನೊಂದು ಅಂಡಾಣುವಿನ ಜೊತೆ ಸೇರಿಕೊಂಡಾಗ ಅದು ಇದ್ರ ಸುತ್ತಲೂ ಒಂದು ಪೋಷಕ ಅಂಗಾಂಶವನ್ನ ಉಂಟು ಮಾಡ್ತದೆ. ಹಾಗಾಗಿ ಇದಕ್ಕೆ ಸಸ್ಯಗಳಲ್ಲಿ ಡಬಲ್ ಫರ್ಟಿಲೈಸೇಷನ್ ಅನ್ನುವಂಥ ಶಬ್ದವನ್ನ ತಗೋತೀವಿ. ಸಸ್ಯಗಳಲ್ಲಿ ಏನ್ ಕಂಡು ಬರ್ತದ? ಡಬಲ್ ಫರ್ಟಿಲೈಸೇಷನ್. ಈ ಡಬಲ್ ಫರ್ಟಿಲೈಸೇಷನ್ ಅದ ಒಂದು ಪ್ರತಿಫಲವಾಗಿ ನಮ್ಗೆ ಸಿಗುವಂತಹ ಅಂಗಾಂಶ ಯಾವುದು? ಎಂಡೋಸ್ಪರ್ಮ್. ಈ ಎಂಡೋಸ್ಪರ್ಮ್ ಬೀಜ ಮೊಳಕೆಯಾಗುವವರೆಗೂ ಅದು ಏನು ಕೊಡ್ತದ? ಬೀಜಕ್ಕೆ ಪೋಷಕ ಅಂಗಾಂಶವಾಗಿ ಕಾರ್ಯನಿರ್ವಹಿಸ್ತದ. ಇಲ್ಲಿಗೆ ನಾವೇನ್ ಮಾಡೋಣ? ಸಸ್ಯ ಸಾಮ್ರಾಜ್ಯದ ವರ್ಗೀಕರಣವನ್ನು ಮುಗಿಸೋಣ. ನಾಳೆ ದಿವಸ ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ.